ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಖಾಸಗಿ ಸ್ಕೂಲ್ಗಳ ದರ್ಬಾರ್ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಸೊ ಸದ್ಯ ಸರ್ಕಾರ ನಿಯಮ ಏನಿದೆ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಸೊ ಓಪನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೋಷಕರಿಗೆ ಬಹಳಷ್ಟು ಶುಲ್ಕಗಳನ್ನು ವಿಧಿಸೋ ಮೂಲಕ ಎಲ್ಲೋ ಒಂದು ಕಡೆ ಖಾಸಗಿ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳು ಬರೆ ಹಾಕ್ತಾ ಇದೆ. ಸೊ ಹೀಗಾಗಿ ಪೋಷಕರು ಬಹಳಷ್ಟು ಕಂಗಲಾಗುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಒಂದು ಮಗುವಿಗೆ ಶಿಕ್ಷಣವನ್ನು ಕೊಡಿಸಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು ಮಗುವಿಗೆ ವರ್ಷಕ್ಕೆ 1.5 ಲಕ್ಷದಷ್ಟು ಹಣವನ್ನು ಇಡಬೇಕಾಗುತ್ತೆ. ಸದ್ಯ 15ರಿಂದ 18% ಒಂದು ಜಾಸ್ತಿ ಮಾಡುವಾಗ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಖಾಸಗಿ ಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ಗಳು ಫಾಲೋ ಮಾಡಬೇಕಾಗುತ್ತೆ. ಆದರೆ ಅದನ್ನು ಯಾವುದನ್ನು ಕೂಡ ಫಾಲೋ ಮಾಡದೆ ಬೇಕಾಬಿಟ್ಟಿಯಾಗಿ ಬಹಳಷ್ಟು ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳು ಫೀಸ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾದರೆ ಇದರ ಬಗ್ಗೆ ಪೋಷಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಪೋಷಕರ ಸಂಭಾವನೆ, ಅವರ ಸಂಬಳ ಅದು ಹಾಗೇ ಇದೆ, ಅದರಲ್ಲೇನು ಚೇಂಜಸ್ ಇಲ್ಲ. ಬಟ್ ಫೀಸ್ಗಳಂತೂ ಏರ್ತಾನೆ ಇದೆ. ನಾವು ನಮ್ಮ ಜೀವನ ಪರ್ಯಂತ ಇವ್ರಿಗೆ 1 ವರ್ಷ ಕೊಡೋದನ್ನ ನಾವು ಜೀವನ ಪರ್ಯಂತ ಓದ್ಕೊಂಬಂದಿದ್ದೀವಿ. ಅದು ಇನ್ನೂ ಕಮ್ಮಿ ಅನ್ಬೋದು. ನಾವು ಓದಿದ್ದು ಏನಿಲ್ಲ, ಒಂದು 20 ವರ್ಷದ ಹಿಂದೆ, ಇವಾಗ ಮುಂದೆ ಇದ್ದೀವಿ ಅಷ್ಟೇ. 20 ವರ್ಷದ ಹಿಂದೆ ನಾವು ಎಷ್ಟು ಖರ್ಚು ಮಾಡಿದ್ವಿ ನಮ್ಮ ಫುಲ್ ಓದೋದಕ್ಕೆ, ನಾವು ನಮ್ಮ ಮಕ್ಕಳಿಗೆ ಈಗ 1 ವರ್ಷಕ್ಕೆ ಆ ದುಡ್ಡನ್ನ ಕೊಡ್ತಾ ಇದ್ದೀವಿ ನಾವು. ಅಂದರೆ ಇಲ್ಲಿ ಯಾವುದೇ ರೀತಿ ಸಂಬಳ ಹೆಚ್ಚಳ ಇಲ್ಲ. ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಒಂದು ಮಗುನ ಓದಿಸ್ಲೇಬೇಕು ಅಂದರೆ ಅವ್ರಿಗೆ ಏನು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಈಗಿನ ಜನ್ರೇಷನ್ನು ಅವ್ರಿಗೆ ಬರೋ ಒಂದು 50-60 ಸಾವಿರ ಸಂಬಳ ಬರುತ್ತೆ ಅಂದರೆ ಅವರಿಬ್ಬರು ಮಕ್ಕಳು ಓದೋಕ್ಕೆ ದುಡ್ಡೆತ್ತಿಡೋದೇ ಅವರ ಜೀವನದ ಮುಖ್ಯ ಉದ್ದೇಶ ಆಗ್ತಾ ಇದೆ. ಸರ್ಕಾರ ಹೇಳುತ್ತೆ ಈಗಿನ ಮಕ್ಕಳು ನಮ್ಮ ಮುಂದಿನ ಭವಿಷ್ಯ ಅಂತ. ನಮ್ಮ ರಾಜ್ಯ ಸರ್ಕಾರ ಕೂಡ ಹೇಳುತ್ತೆ, ಕೇಂದ್ರ ಕೂಡ ಹೇಳುತ್ತೆ. ಆದರೆ ಮಕ್ಕಳಿಗೆ ಬೇಕಾದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಈ ಖಾಸಗಿ ಶಾಲೆಗಳು ಕಡಿವಾಣ ಅಂದರೆ ಅದೊಂದು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಯಾಕೆ ಸರ್ಕಾರ ಕಡಿವಾಣ ಹಾಕ್ತಾ ಇಲ್ಲ? ಟೈಅಪ್ ಆಗಿರ್ಬೋದಾ? ಎಲ್ಲೋ ಒಂದು ಕಡೆ ಹೌದು ಅನಿಸುತ್ತೆ ಮೇಡಮ್. ಯಾಕೆ ಅಂದರೆ ಇವರು ಅದರಲ್ಲೂ ಒಂದು ಶಿಸ್ತುಬದ್ಧ ನಿಯಮನ ತಂದರೆ ಚೆನ್ನಾಗಿರತ್ತೆ ಮೇಡಮ್. ಅಂದರೆ ಹೌದು, ಎಲ್ಲ ಈ ಶಾಲೆಗಳಲ್ಲಿ ಒಂದು ಯೂನಿಫಾರ್ಮ್ ಅಮೌಂಟು, ಈ ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು, ಅವ್ರದ್ದು ಏನಾಗಿರ್ಬೋದು, ಒಂದೇ ಥರ ಇದ್ದಾಗ ಪೋಷಕರಿಗೂ ಒಂದು ದುಡ್ಡನ್ನು ಹೊಂದಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಮೇಡಮ್. ಯಾಕಂದರೆ ಇವಾಗ ಬೆಲೆ ಏರಿಕೆ ಒಂದು ಒತ್ತಡ, ಮಕ್ಕಳ ಫೀಸು ಎಲ್ಲ ಮೇಡಮ್, ಇಂಥದ್ದು ಏರಿಲ್ಲ ಅಂತ ಹೇಳೋಕ್ಕೆ ಒಂದು ಉದಾಹರಣೆನೂ ನಮ್ಮ ಹತ್ರ ಇಲ್ಲ. ಸಂಬಳ ಏರಿಲ್ಲ ಅನ್ನೋದೊಂದು ಉದಾಹರಣೆ ಬಿಟ್ಟರೆ ಏನೂ ಇಲ್ಲ ಮೇಡಮ್. ಎಲ್ಲ ಏರಿಕೆ ಆಗಿದೆ. ಸರ್ಕಾರನೇ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಅಂದರೆ ನಮಗೆ ಸಪೋರ್ಟ್ ಮಾಡಬೇಕು ಮೇಡಮ್ ಅವರು. ನಿಮ್ಮ ಮಕ್ಕಳಿಗೆ ಎಷ್ಟೆಷ್ಟು ಫೀಸ್ ಕಟ್ತೀರಾ? ಯಾಕಂದರೆ ಒಂದೊಂದು ಸ್ಕೂಲ್ಗಳ ಫೀಸ್ ಒಂದೊಂದು ರೀತಿ ಇರುತ್ತೆ. ಸೊ ನಿಮ್ಮ ಮಕ್ಕಳಿಗೆ ಎಷ್ಟು ಕಟ್ತೀರಾ? ಇದನ್ನು ನೋಡೋಕೆ ಅಯ್ಯೋ ಇಷ್ಟು ಫೀಸ್ ಅಂತ ನಿಮಗೆ ಒಂದು ದಿವಸ ಆದರೂ ಅನಿಸಿದೆಯಾ? ತುಂಬ ಅನಿಸಿದೆ ಮೇಡಮ್, ತುಂಬ ಸಲ ಅನಿಸಿದೆ. ನಾನು ಹೇಳಿದ್ನಲ್ಲ, ನಮ್ಮ ಯಜಮಾನಿಗೆ ತುಂಬ ಸಲ ಅಂತ ಇದ್ದೀನಿ, ಇವ್ರಿಗೆ ನಾವು 1 ವರ್ಷಕ್ಕೆ ಕಟ್ಟ ಫೀಸು ನಾವು ಜೀವಮಾನ ಪರ್ಯಂತ ನಾವೇನು ಇದುವರೆಗೂ ಓದ್ಕೊಂಬಂದಿದ್ದೀವಿ, ಅದಕ್ಕೂ ಸಮ ಇಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ ನಾನು. ಬಟ್ ಆದರೆ ವಿಧಿ ಇಲ್ಲ ಮೇಡಮ್. ಯಾಕಂದರೆ ಇವಾಗ ಶಿಕ್ಷಣ ಅವ್ರಿಗೆ ಸರಿಯಾದ ಅದು ಒಂದು ಇನ್ಸ್ಟಿಟ್ಯೂಷನ್ ಕರೆಕ್ಟಾಗಿರೋ ಇಂಥ ಸಂಸ್ಥೆಯಿಂದ ಓದಿ ಬಂದಿರೋದ ಅಂದಾಗ ಬೇರೆ ಅವ್ರಿಗೆ ವ್ಯಾಲ್ಯೂಸ್ ಇರುತ್ತೆ. ಸೊ ಅದಕ್ಕೋಸ್ಕರನಾದ್ರೂ ನಾವು ಗಮನ ಹರಿಸಿ ಓದಿಸ್ಬೇಕಾಗತ್ತೆ. ಈಗಿನ ಶಿಕ್ಷಣ ಚೆನ್ನಾಗಿ ಸಿಗ್ತಾ ಇದೆಯಾ ಮಕ್ಕಳಿಗೆ, ಅಥವಾ ಕಮರ್ಷಿಯಲ್ ಆಗಿದೆ? ಇಲ್ಲ ಮೇಡಮ್, ಎರಡೂ ಇದೆ. ಒಂದು ಕಮರ್ಷಿಯಲೈಸೇಷನ್ ಖಂಡಿತ ಆಗಿದೆ, ಶಿಕ್ಷಣನೂ ಸಿಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇಲ್ಲ ಮೇಡಮ್, ದೈಹಿಕವಾದ ಆ್ಯಕ್ಟಿವಿಟಿ ಇಲ್ಲ. ಬರೀ ಮಾನಸಿಕವಾಗಿ ಅವ್ರು ಓದೋದಷ್ಟೇ ಇದೆ, ದೈಹಿಕವಾದ ಆ್ಯಕ್ಟಿವಿಟಿ ಇಲ್ಲ. ಖಂಡಿತ ಮೇಡಮ್. ನಾನು ಯೋಗ ಟೀಚರ್ ಹೇಳಬೇಕು ಅಂದರೆ ದೈಹಿಕವಾದ ಆ್ಯಕ್ಟಿವಿಟಿ ಖಂಡಿತ ಬೇಕು ಅವ್ರಿಗೆ. ಎಲ್ಲೋ ನೀವು ನೋಡಿ, ತುಂಬ ಶಾಲೆಗಳಲ್ಲಿ ಪ್ಲೇಗ್ರೌಂಡೇ ಇಲ್ಲ, ಅಲ್ಲಿ ಎಲ್ಲೂ ಗ್ರೌಂಡ್ ಇಲ್ಲ. ಅದು ಒಂಥರ ಈ ಹೈಫೈ ಹೋಟ್ಲು ಇರುತ್ತಲ್ವ, 5 ಸ್ಟಾರ್ ಹೋಟ್ಲು ಥರ ಇರುತ್ತೆ. ಅಲ್ಲಿ ಹೋಗಬೇಕು, ಮಕ್ಕಳು ಕೂತ್ಕೋಬೇಕು, ಓದಬೇಕು. ಅವ್ರಿಗೆ ಯಾವುದೇ ರೀತಿಯ ದೈಹಿಕವಾದ ಆ್ಯಕ್ಟಿವಿಟೀಸ್ ಇಲ್ಲ ಮೇಡಮ್. ಅಂದರೆ ಅಲ್ಲಿ ಜಾಗ ಇಲ್ಲ ಅಷ್ಟೇ. ನೀವು ನೋಡ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಎಕರೆಗಟ್ಟಲೆ ಜಾಗ ನೋಡ್ತೀವಿ. ಅಂದರೆ ಅಲ್ಲಿ ದೈಹಿಕವಾದ ಆರೋಗ್ಯಕ್ಕೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಅನ್ನೋದು ನಮಗೆಲ್ಲೋ ಒಂದು ಕಡೆ ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ಈಗಿನ ಪೇರೆಂಟ್ಸು ಸರ್ಕಾರಿ ಸ್ಕೂಲ್ಗಳಿಗೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದಾರಲ್ಲ. ಹೌದು ಮೇಡಮ್, ಅದು ನಿಜವಾಗ್ಲೂ ವಿಷಾದನೀಯ ಅನ್ಬೋದು. ನಮ್ಮೂರ ಕಡೆಗಳೆಲ್ಲ ಹೋದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸರ್ಕಾರಿ ಶಾಲೆ, ತುಂಬ ಖುಷಿಯಾಗುತ್ತೆ ಮೇಡಮ್. ಇವಾಗ ನೋಡಿದ್ರೆ ಅಲ್ಲಿ ಏನೋ ಒಂದು ಕಾರಣಗಳಿಂದ ಮುಚ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ತುಂಬ ಬೇಜಾರಾಗ್ತಾ ಇದೆ, ಅದು ವಿಷಾದನೀಯ. ಫೀಸ್ಗಳು ಜಾಸ್ತಿ ಆಗ್ತಿದೆ. ಒಂದು ಅಡ್ವೊಕೇಟ್ ಆಗಿ ಏನು ಹೇಳ್ತೀರಾ? ಕೆಲವೊಂದು ಕಾನೂನುಗಳಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಏನು ಹೇಳ್ತೀರಾ? ಈಗ ಕರ್ನಾಟಕ ಎಜುಕೇಷನ್ ಆ್ಯಕ್ಟಲ್ಲಿ
ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ, ಇಷ್ಟೇ ಅಂತೇಳ್ಬಿಟ್ಟು ಫೀಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ 15% ಮೇಲೆ ಮಾಡಲಿಕ್ಕಿಲ್ಲ ಅಂತ. ಸೊ ಆ 15% ಮೇಲೆ ಮಾಡಿದ್ರು ಅಂತ ಹೇಳಿದರೆ ಆ್ಯಕ್ಚುಲಿ ಅವ್ರು ಮಾಡಬಾರ್ದು. ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರೀಗ ಕಾಸ್ಟ್ ಆಫ್ ಅವ್ರದ್ದು ಎಲ್ರಿಗೂ ಲಿವಿಂಗ್ ಜಾಸ್ತಿ ಆಗಿರೋದ್ರಿಂದ, ಪ್ಲಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಅವ್ರದ್ದೇ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ಸ್ಟಾಫ್ಗಳದ್ದು ಪೇಮೆಂಟ್ಸ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಇನ್ಕ್ರೀಸ್ ಸ್ಯಾಲ್ರಿ, ಅವರಿಗೆ ಅಲ್ಲಿ ಸ್ಟಾಫ್ಗಳಿಗೆ PF ಕೊಡಬೇಕಾಗತ್ತೆ, ಮತ್ತು ತುಂಬ ಎಲ್ಲ ಅಡಿಷ್ನಲ್ ಬೆನಿಫಿಟ್ಸ್ಗಳೆಲ್ಲ ಇರ್ತದೆ ಸ್ಟಾಫ್ಗಳಿಗೆ. ಸೊ ಟೀಚಿಂಗ್ ಫ್ಯಾಕಲ್ಟೀಸ್, ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ ಎಲ್ರಿಗೂ ಒಂದೊಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಅಷ್ಟನ್ನು ಅವರು ಮೀಟ್ ಮಾಡೋದಕ್ಕೋಸ್ಕರ ಅವರು ಇನ್ಕ್ರೀಸ್ ಮಾಡ್ತಾ ಇರ್ಬೋದು. ಬಟ್ ಅದನ್ನು ಟ್ಯೂಷನ್ ಫೀಸ್ ಅಂತ ತಗೊಂಡ್ಬಿಟ್ಟು ಹೆಚ್ಚಳ ಮಾಡ್ತಾರೆ. ಟ್ಯೂಷನ್ ಫೀಸ್ ಅಂತ ಹೆಚ್ಚಳ ಮಾಡಲಿಕ್ಕೂ 15%ಗಿಂತ ಜಾಸ್ತಿ ಮಾಡಲಿಕ್ಕೆ ಬರೋದಿಲ್ಲ. ಇನ್ ಕೇಸ್ ಆ ಥರ ಮಾಡಿದರು ಅಂತ ಹೇಳಿದರೆ ಅವರು ಅದನ್ನು ಪೇರೆಂಟ್ಸ್ಗಳೆಲ್ಲ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾರೆ. ಸೊ ಆ ಥರ ಕಂಪ್ಲೇಂಟ್ ಮಾಡಲಿಕ್ಕೆ ಅವರಿಗೆ ಎಲ್ಲ ಪ್ರೊವಿಷನ್ಸ್ ಇದೆ. ಈಗ ನೀವು ನೋಡಿರ್ಬೋದು, ಫೀಸ್ ಕಟ್ಟದೆ ಹೋದರೆ ಮಕ್ಕಳನ್ನು ಹೊರಗಡೆ ನಿಲ್ಲಿಸೋದಾಗಿರ್ಬೋದು, ಮಾನಸಿಕವಾಗಿ ಕುಗ್ಸೋದಾಗಿರ್ಬೋದು, ಎಷ್ಟೋ ವಿಡಿಯೋಗಳು ವೈರಲ್ ಆಗುತ್ತೆ. ಸೊ ಕಾನೂನಲ್ಲಿ ಇದಕ್ಕೇನಾದರೂ ಅಂದರೆ ಕಡಿವಾಣ ಹಾಕೋದಕ್ಕೆ ಏನಾದರೂ ಇದೆಯಾ? ಕಾನೂನಲ್ಲಿ ಕಡಿವಾಣ ಹಾಕಲಿಕ್ಕೆ ಕೋರ್ಟ್ಸ್ಗಳಿವೆ. ಈಗ ರೈಟ್ ಟು ಎಜುಕೇಷನ್ ಅಂತ ಇರುತ್ತೆ ಎಲ್ಲ ಮಕ್ಕಳಿಗೂ. ಸೊ ರೈಟ್ ಟು ಎಜುಕೇಷನ್ ಇರೋದ್ರಿಂದ ಆ ಥರದ್ದು ಏನಾದರೂ ಇನ್ಸ್ಟಿಟ್ಯೂಷನ್ನವ್ರು ಮಾಡಿದರು ಅಂತ ಹೇಳಿದರೆ, ಯಾವುದೇ ಪ್ರೈವೇಟ್ ಸ್ಕೂಲ್ ಆಗಲಿ ಮಾಡಿದ್ರು ಅಂತ ಹೇಳಿದ್ರೆ, ದೇ ಕ್ಯಾನ್ ಆಲ್ವೇಸ್ ಅಪ್ರೋಚ್ ಟು ದ ಕೋರ್ಟ್ಸ್. ಕೋರ್ಟಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿಬಿಟ್ಟು ಅವರು ಅದರಲ್ಲಿ, ಹಾಗೆ ಕೋರ್ಟ್ಗಿಂತ ಮುಂಚೆ ಆ್ಯಕ್ಚುಲಿ ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆದರೆ DDPIಗೆ, ಬ್ಲಾಕ್ ಎಜುಕೇಷನ್ ಆಫೀಸರ್ಗೆ ಕಮಿಟಿ ಒಂದಿರುತ್ತೆ. ಅದಕ್ಕೆ ಕಮಿಟಿ ಹೆಡೆಡ್ ಬೈ ಡೆಪ್ಯೂಟಿ ಕಮಿಷನರು. ಸೊ ಆ ಥರದ ಎಲ್ಲ ಕಡೆ ಕಂಪ್ಲೇಂಟ್ಸ್ ಕೊಡ್ಬೋದು. ಕೋರ್ಟಿಗೆ ಹೋಗೋದೇ ಪರಿಹಾರ ಅಲ್ಲ, ಬಟ್ ಅಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಸರ್ಕಾರದಲ್ಲಿ ಪ್ರೊವಿಷನ್ ಇದೆ, ಕರ್ನಾಟಕ ಎಜುಕೇಷನ್ ಆ್ಯಕ್ಟಲ್ಲೂ ಇದೆ. ಈಗ ಪ್ರೈವೇಟ್ ನೀವು ಹೇಳಿದ್ರಿ 15%, 18% ಎಲ್ಲ ಜಾಸ್ತಿ ಮಾಡಬಾರ್ದಂತ. ಈಗ ಒಂದು ಖಾಸಗಿ ಸ್ಕೂಲ್ಗಳದ್ದು, ಕಾಲೇಜ್ಗಳದ್ದು ಫೀಸ್ ಹೈಕ್ ಮಾಡೋದಕ್ಕೆ ಒಂದು ಸಮಿತಿ ಇರುತ್ತಲ್ಲ, ಆ ಸಮಿತಿ ಏನು ಮಾಡ್ತಾ ಇದೆ? ಯಾಕೆ ಇವ್ರು ಬೇಕಾಬಿಟ್ಟು ಅದು ಈಗ ನಿಮ್ಗೆ ಗೊತ್ತಿರ್ಬೋದು, ಸಮ್ಮರ್ ಹಾಲಿಡೇ, ಇನ್ನೇನು ಜೂನ್ ಅಂದರೆ ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲ ಮಕ್ಕಳ ಭವಿಷ್ಯ ಅನ್ನೋದು ನಿರ್ಧಾರ ಆಗುತ್ತೆ. ಆ ಕಮಿಟಿ ಏನು ಮಾಡ್ತಾ ಇದೆ ಮ್ಯಾಮ್? ಸೊ ಈಗ ಆ್ಯಕ್ಚುಲಿ ಆ ಕಮಿಟಿ ಮುಂದೆ ಇಟ್ಟೇ ಅವರು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಕಮಿಟಿಯಲ್ಲಿ ಪೇರೆಂಟ್ಸ್ಗಳನ್ನು ಅವರು ಇನ್ವಾಲ್ವ್ ಮಾಡಬೇಕು, ಪೇರೆಂಟ್ಸ್ಗಳದ್ದು ಕನ್ಸೆಂಟ್ ತಗೊಳ್ಬೇಕು. ಯಾಕಂತಂದರೆ ಫೀ ಪೇಮೆಂಟ್ ಮಾಡಬೇಕು ಅಂತ ಹೇಳಿದರೆ, ಯಾವುದೇ ಒಂದು ಫೀಸ್ ಇರಲಿ, ಅವರು ಡೊನೇಷನ್ ಅಂತ ತಿಳ್ಕೊಂಡು ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಡೊನೇಷನ್ಗಳನ್ನು ಆ್ಯಕ್ಚುಲಿ ತಗೊಳ್ಳಿಕ್ಕೆ ಬರೋದಿಲ್ಲ. ಅವರು ಟ್ಯೂಷನ್ ಫೀಸ್ ಇನ್ಕ್ರೀಸ್ ಅಂತ ಹೇಳ್ತಾರೆ, ಲೈಬ್ರರಿ ಚಾರ್ಜಸ್ ಅಂತ ಹೇಳ್ತಾರೆ. ಸೊ ಆ ಥರದ್ದೆಲ್ಲ ಎಷ್ಟೋ ಒಂದು ಫೀಸ್ಗಳನ್ನು ಆ್ಯಡ್ ಮಾಡೋ ಹೊತ್ತಲ್ಲಿ ಅದ್ರ ಬಗ್ಗೆ ಅವ್ರು ಇನ್ಕ್ರೀಸ್ ಮಾಡಬೇಕಾದ್ರೆ ಪೇರೆಂಟ್ಸ್ಗಳನ್ನು ಕನ್ಸೆಂಟ್ ತಗೊಳ್ಬೇಕು. ತಗೊಂಡಾದ ನಂತರನೇ ಅದನ್ನು ಮಾಡಬೇಕಾಗುತ್ತೆ. ಅಲ್ಲೇ ಒಬ್ಜೆಕ್ಟ್ ಮಾಡಲಿಕ್ಕೂ ಅವ್ರಿಗೆ ಪೇರೆಂಟ್ಸ್ಗಳಿಗೆ ಆಪ್ಷನ್ ಇರುತ್ತೆ. ಮೇಡಮ್, ಈಗಾಗಲೇ ಫೀಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಪೋಷಕಿಯಾಗಿ ಏನು ಹೇಳ್ತೀರಾ? ಪೋಷಕಿಯಾಗಿ ಇದ್ರ ಬಗ್ಗೆ ಖಂಡಿತವಾಗಿ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂತ ಹೇಳಿದರೆ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ತುಂಬ ಕಷ್ಟ ಆಗುತ್ತೆ. ಒಂದು ಮಕ್ಕಳನ್ನು ಓದಿಸೋದಂತ ಹೇಳಿದರೆ ಇದು ಚಾಲೆಂಜಿಂಗ್ ಟಾಸ್ಕ್ ಪೇರೆಂಟ್ಸ್ಗಳಿಗೆ. ಎಷ್ಟು ದುಡ್ಡಿದ್ದವರಾಗಲಿ, ದುಡ್ಡಿಲ್ಲದಿದ್ದವರಿಗೆ, ಸಾಮಾನ್ಯ ಜನರಿಗಾದ್ರೂ ಮಕ್ಕಳ ಎಜುಕೇಷನ್ ಅಂತ ಹೇಳಿದಾಗ ಯಾರೂ ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇರಲ್ಲ. ಸೊ ದೇ ವಿಲ್ ಬಿ ಬೌಂಡ್ ಟು ಪೇ ದ ಫೀಸ್. ಅದನ್ನು ಅವರು ಆ ರೀತಿ ಜಾಸ್ತಿ ಮಾಡೋದಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ಈಗ ನೀವು ಪೇರೆಂಟ್ಸ್ ಆಗಿದ್ದೀರಾ, ಎಷ್ಟು ಜನ ಮಕ್ಕಳಿದ್ದಾರೆ, ಅವರ ಫೀಸ್ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಲೈಫ್ ಹೇಗಿತ್ತು? ಆ್ಯಸ್ ಅ ಪೇರೆಂಟ್ ನನಗೆ 2 ಹೆಣ್ಮಕ್ಳು. ಒಬ್ಬಳು ಫಸ್ಟ್ PUC, ಸೆಕೆಂಡ್ PUC ಕಾಲೇಜಲ್ಲಿದ್ದಾಳೆ. ಅವಳಿಗೆ 1.5 ಲಕ್ಷ ಫೀಸ್. ಇನ್ನೊಬ್ಬಳು 1,20,000 ಸ್ಕೂಲ್ ಫೀಸ್ ಆಗ್ತಾಯಿದೆ. ಆ್ಯಸ್ ಅ ಪೇರೆಂಟ್ ನಾನು ಕಲಿಬೇಕಾದ್ರೆ ಇಂಜಿನಿಯರಿಂಗ್ ಫೀಸ್ ಕೂಡ ನಂದು 4,000, 4,500 ಇದ್ದಿದ್ದು, ಫ್ರೀ ಸೀಟ್ ಜನರಲ್ ಮೆರಿಟಲ್ಲಿ. ಈ ನಮ್ಮ ಮಕ್ಕಳಿಗೆ ಇಷ್ಟೊಂದು ಫೀಸ್ ಅಂತ ಹೇಳಿದರೆ ವಿ ಆಲ್ವೇಸ್ ಟೇಕ್ ಅವರ್ ಎಕ್ಸಾಂಪಲ್. ನಮ್ಮ ಎಜುಕೇಷನ್ ಮತ್ತು ನಮ್ಮ ಮಕ್ಕಳಿಗೆ ಆಗ್ತಿರೋ ಎಜುಕೇಷನ್ ತುಂಬ ಅಜಗಜಾಂತರಾಗಿ ವ್ಯತ್ಯಾಸ ಇದೆ. ಈಗಿನ ಮಕ್ಕಳ ಎಜುಕೇಷನ್ ನಿಮಗೆ ಸ್ವಲ್ಪ ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಮಕ್ಕಳು ಕಮರ್ಷಿಯಲೈಸ್ ಆಗಿ ಹೋಗ್ತಾ ಇದ್ದಾರೆ, ಅಥವಾ ನಿಜವಾಗ್ಲೂ ಶಿಕ್ಷಣ ಪಡೆದುಕೊಂಡು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾದರಿ ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ನಮ್ಮ ವಿದ್ಯಾಭ್ಯಾಸಕ್ಕೂ ನಮ್ಮ ಮಕ್ಕಳಿಗಿರೋ ವಿದ್ಯಾಭ್ಯಾಸ ತುಂಬ ಕಮರ್ಷಿಯಲ್ ಆಗಿದೆ ಇವಾಗ. ಈ ಸ್ಕೂಲಲ್ಲಿ ಸಿಗಬೇಕಂತ ಹೇಳಿದರೆ ಇಷ್ಟು ಫೀಸ್, ಇಷ್ಟು ಡೊನೇಷನ್ಸ್. ಸೊ ಅದನ್ನೆಲ್ಲ ನಾವು ಕಂಪೇರ್ ಆಬ್ವಿಯಸ್ಲಿ ಮಾಡೇ ಮಾಡ್ತೀವಿ. ನಮ್ಮ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ, ಪ್ರೈವೇಟ್ ಆಗಲಿ, ಈ ಮಟ್ಟಿಗೆ ಎಜುಕೇಷನ್ ನಮ್ಮದು ಫೀಸ್ ಇರಲಿಲ್ಲ. ಓಕೆ, ಮಾನಸಿಕವಾಗಿ ಎಷ್ಟು ಕುಗ್ಗಿಸ್ತಾ ಇದ್ದಾರೆ ಸ್ಕೂಲ್ ಅವರು? ಯಾಕಂದರೆ ಒಂದು ಪೇರೆಂಟ್ ದುಡ್ಡು ಕಟ್ಟದೇ ಹೋದರೆ ಮಗುನ ಹೊರಗಡೆ ನಿಲ್ಲಿಸೋದಾಗಿರ್ಬೋದು, ಈ ಥರ ಆದಂತಹ ಬಹುತೇಕ ಇಶ್ಯೂಗಳು ಪೇರೆಂಟ್ಸ್ಗಳಿಗೆ ಆಗಿರುವಂಥದ್ದು. ಏನು ಹೇಳ್ತೀರಾ? ಇದು ತುಂಬ
ಹಾಂ, ತುಂಬ ಬೇಜಾರಾಗಿರೋ ವಿಷಯ ಅದು. ಯಾಕಂದರೆ ಒಂದು ಪೇರೆಂಟ್ ಹತ್ರ ದುಡ್ಡಿದೆ, ಇನ್ನೊಂದು ಪೇರೆಂಟ್ ಹತ್ರ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಮಕ್ಕಳು ತಪ್ಪಲ್ಲ ಅದು. ಪೇರೆಂಟ್ಸ್ಗಳದ್ದು ತಪ್ಪಲ್ಲ, ಅವರು ದುಡಿತಾ ಇದ್ದಾರೆ. ಆದರೆ ಒಬ್ಬರು ದುಡಿಮೆ ಇನ್ನೊಬ್ರು ದುಡಿಮೆ ಅಷ್ಟು ಇರಲಿಕ್ಕಿಲ್ಲ ಅಂತ ಅದಂತ ಹೇಳಿ ನಾವು ಮಕ್ಕಳನ್ನು ಶಿಕ್ಷಿಸೋಕ್ಕಾಗಲ್ಲ. ಸೊ ಅದನ್ನು ಅವರು ಪರಿಗಣಿಸಬೇಕಾಗತ್ತೆ. ಈಗ ಪ್ರೈವೇಟ್ ಸ್ಕೂಲ್ಸ್ದು ಫೀಸು ಹೆಚ್ಚಳ ಆಗಿದೆ ಅಂತ ಗೊತ್ತಾಯಿತು. ಸೊ ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ಒಂದು ದೊಡ್ಡ ಪೆಟ್ಟು. ಶುಲ್ಕ ಏರಿಕೆ ಕೇವಲ ಸ್ವಲ್ಪ ಜಾಸ್ತಿ ಅಲ್ಲ, ಅದು ಕುಟುಂಬದ ಬಡ್ಜೆಟ್ ಮತ್ತು ಮಕ್ಕಳ ಭವಿಷ್ಯದ ಮೇಲೆ ನೇರ ಹೊಡೆತ ಬೀಳುತ್ತೆ. ಇದು ಹೇಗೆ ಅಂತ ನಾನು ಇದನ್ನು ಸ್ವಲ್ಪ ಬ್ರೇಕಪ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ಪೋಷಕರಿಗೆ ಹೇಗೆ ನೇರ ಹೊಡೆತ ಬೀಳುತ್ತೆ ಅಂದರೆ, ಪೋಷಕರ ಆದಾಯಕ್ಕಿಂತ ವೇಗದ ಏರಿಕೆ ಇದಾಗತ್ತೆ. ಇವಾಗ ಸಾಮಾನ್ಯದ ಮಧ್ಯಮ ವರ್ಗದ ವೇತನ ಏರಿಕೆ ವರ್ಷಕ್ಕೆ 5 to 7% ಅಷ್ಟೇ. ಅವರಿಗೆ ಸಂಬಳ 5 to 7% ಅಷ್ಟೇ ಜಾಸ್ತಿ ಆಗುತ್ತೆ. ಆದರೆ ಶಾಲೆಯ ಫೀಸುಗಳು 5ರಿಂದ 15% ಜಿಗಿಯುತ್ತಾ ಇದೆ. ಸೊ ಮಿನಿಮಮ್ ಎಷ್ಟು 8ರಿಂದ 15%ವರೆಗೂ ಶಾಲೆಯ ಫೀಸ್ಗಳು ಅವ್ರಿಗೆ ಬೇಕಿರೋ ಥರ ಅದನ್ನು ಏರಿಕೆ ಮಾಡ್ತಾ ಇದ್ದಾರೆ. ಸೊ ಅಂದರೆ ಏನು, ಪ್ರತಿ ವರ್ಷ ಪೋಷಕರ ಉಳಿತಾಯ ಕಡಿಮೆ ಆಗತ್ತೆ, ಸಾಲ ಜಾಸ್ತಿ ಆಗತ್ತೆ. ಇದರ ಜೊತೆಗೆ ಈ ಏರಿಕೆಗಳಿಂದ ಒಂದು ದೊಡ್ಡ ಶಾಕು ಅಂದರೆ ಏನು, ಅವರ ಆರ್ಥಿಕ ಶಿಸ್ತು ಹಾಳಾಗತ್ತೆ. ಅಂದರೆ ಜೂನ್ನಲ್ಲಿ ಏಕಾಏಕಿ ಅಂದರೆ ಆಲ್ ಆಫ್ ಎ ಸಡನ್ 20ರಿಂದ ಮಿನಿಮಮ್ 20ರಿಂದ 45-50 ಸಾವಿರ ರೂಪಾಯಿಗಳು ಜಾಸ್ತಿ ಖರ್ಚು ಪೋಷಕರಿಗೆ ಬರುತ್ತೆ. ಅಂದರೆ ಅವ್ರದ್ದು EMIಗಳು ಜಾಸ್ತಿ ಕಟ್ಟಬೇಕು, ಮನೆ ಖರ್ಚುಗಳು ಜಾಸ್ತಿ ಆಗತ್ತೆ. ಇದ್ರ ಜೊತೆಗೆ ಎಮರ್ಜೆನ್ಸಿ ಏನಾದರೂ ಹೆಲ್ತ್ ವಿಚಾರ ಬಂದಾಗ ವೈದ್ಯಕೀಯ ಎಮರ್ಜೆನ್ಸಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಅವರ ಪ್ಲ್ಯಾನಿಂಗ್ ಮಾಡಲು ತುಂಬ ಕಷ್ಟ ಆಗುತ್ತೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ. ಅದ್ರ ಜೊತೆಗೆ ಈ ಹಿಡನ್ ಕಾಸ್ಟ್ ಅಂದರೆ ಅನ್ಪ್ಲ್ಯಾನ್ಡ್ ಖರ್ಚುಗಳು ಬಂದಾಗ ಅವ್ರಿಗೆ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಅಂದರೆ ಹಿಡನ್ ಕಾಸ್ಟ್ಗಳು ಫ್ಯಾಮಿಲಿ ಹೆಲ್ತ್ ಎಮರ್ಜೆನ್ಸಿ ಜೊತೆಗೆ ಇವಾಗ ಸ್ಕೂಲ್ಗಳಲ್ಲೇ ಯೂನಿಫಾರ್ಮ್ಗಳು ಸಪ್ರೇಟಾಗಿ ತೊಗೋಬೇಕು ಅಂತಾರೆ, ನೋಟ್ಬುಕ್ ಸಪ್ರೇಟಾಗಿ ತೊಗೋಬೇಕು ಅಂತಾರೆ, ಆಮೇಲೆ ಆ್ಯಕ್ಟಿವಿಟಿ ಫೀಸ್ ಅಂತ ಹಾಕ್ತಾರೆ, ಆಮೇಲೆ ಎಕ್ಸಾಮಿನೇಷನ್ ಫೀಸ್ ಅಂತ ಹಾಕ್ತಾರೆ. ಇದೆಲ್ಲ ಕಂಪಲ್ಸರಿ ಸ್ಕೂಲಿಗೆ ಕಟ್ಟಲೇಬೇಕು ಅಂತ ಈ ಏನಂತಾರೆ, ಈ ಬೇರೆ ಕಡೆ ಸಿಗೋ ಒಂದು ಮಾರ್ಕೆಟ್ ವ್ಯಾಲ್ಯೂಗಿಂತ ಒಂದು 5 to 10 times ಅಷ್ಟು ಜಾಸ್ತಿ ದುಬಾರಿ ಆಗಿರುತ್ತೆ. ಇದೂ ಒಂಥರ ಲೂಟಿ ಥರನೇ ಆಗುತ್ತೆ ಪೋಷಕರಿಗೆ. ಸೊ ಇದರಿಂದ ಮಧ್ಯಮ ವರ್ಗದ ಪೋಷಕರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಅವ್ರಿಗೂ ಅವ್ರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದರೆ ಫೀಸಿನ ಮತ್ತು ಈ ಹಿಡನ್ ಕಾಸ್ಟ್ ಖರ್ಚುಗಳು ಹೇಗೆ ಕಟ್ಟಬೇಕು ಅಂತ ಭಯದಿಂದ ಅವರು ಶಾಲೆಗಳನ್ನ ಬಿಡಿಸ್ಬೇಕಾಗತ್ತೆ. ಬಿಡಿಸ್ಬಿಟ್ಟು ಏನಾಗುತ್ತೆ, ಬೇರೆ ಅವರಿಗೆ ಎಲ್ಲಿ ಕಡಿಮೆ ಅನ್ಸತ್ತೋ ಅಲ್ಲಿಗೆ ಸೇರಿಸಿದಾಗ ಅವರಿಗೆ ಮಕ್ಕಳಿಗೆ ಸಿಗೋ ಕ್ವಾಲಿಟಿ ಎಡ್ಯುಕೇಷನ್ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ಮತ್ತು ಪೋಷಕರಿಗೆ ಒಂಥರ ಬೇಜಾರಾಗತ್ತೆ. ಸೊ ಬೇಜಾರಾದಾಗ ಇನ್ನೇನು ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ಪು ಅವರ ಚಿನ್ನನ ಅಡ ಇಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡಲ್ಲಿ ಕಟ್ಬೋದು, ಅಥವಾ ಎಡ್ಯುಕೇಷನ್ ಲೋನ್ ತಗೋಬೋದು. ಇದರೆಲ್ಲ ಏನಾಗುತ್ತೆ, ಅವ್ರಿಗೆ ಲೋನ್ ಅನ್ನೋದು ಜಾಸ್ತಿ ಆಗುತ್ತೆ, ಸಾಲ ಜಾಸ್ತಿ ಆಗುತ್ತೆ ಹೊರತು ಅವರಿಗೆ ಉಳಿತಾಯಗಳಲ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಅವರಿಗೆ ಬರೋ ಇನ್ಕ್ರಿಮೆಂಟ್ಸು ಕಡಿಮೆನೇ, ಆದರೆ ಇಲ್ಲಿ ಆಗೋ ಫೀಸ್ಗಳು ಕಟ್ಟೋದು ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಎಲ್ರಿಗೂ ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಆಸೆ ಇದ್ದಾಗ ಕೊಡೋಕ್ಕಾಗದೇ ಇದ್ದಾಗ, ಅಯ್ಯೋ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಫೀಸ್ ಕಟ್ಟಿದ್ದಾರೆ, ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ, ಅಥವಾ ನೆಂಟರು ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಪೇರೆಂಟ್ಸ್ಗೂ ಅದು ಬರುತ್ತೆ. ಆವಾಗ ಏನಾಗುತ್ತೆ, ಅವ್ರಿಗೆ ಮಾನಸಿಕ ಮೇಲೆ ಅದು ಒಂದು ಸ್ಟ್ರೆಸ್ ಆಗುತ್ತೆ, ಮಕ್ಕಳ ಮೇಲೂ ಆಗುತ್ತೆ. ಸೊ ಇದರಿಂದ ನಾನು ಕೊನೆಗೆ ಒಂದು ಮುಖ್ಯವಾದ ಮಾತು ಏನು ಹೇಳ್ತೀನಿ ಅಂದರೆ, ಶಾಲೆಗಳು ಖರ್ಚು ಜಾಸ್ತಿ ಆಗಿದೆ ನಿಜ, ಆದರೆ ಅದರ ಹೊರೆ 100% ಪೋಷಕರ ತಲೆ ಮೇಲೆ ಹಾಕೋದು ಶಿಕ್ಷಣೆಯ ಸೇವೆ ಅಲ್ಲ, ಇದು ಶಿಕ್ಷಣ ವ್ಯಾಪಾರ. ಮಧ್ಯಮ ವರ್ಗ ಉಳಿದರೆ ಮಾತ್ರ ದೇಶದ ಆರ್ಥಿಕತೆ ಉಳಿಯೋದು. ಪ್ರೈವೇಟ್ ಸ್ಕೂಲಲ್ಲಿ ಫೀಸ್ಗಳ ಹೆಚ್ಚಳ, ಪ್ರೈವೇಟ್ ಶಾಲೆಗಳಲ್ಲಿ ಫೀ ಹೆಚ್ಚಳ ಮಾಡಿರೋ ಕುರಿತು ಅಮೆಂಡ್ಮೆಂಟೇ ಇದೆ ಕರ್ನಾಟಕ ಗೌರ್ಮೆಂಟಿಂದ. ಸೊ ಯಾವುದೇ ಕಾರಣಕ್ಕೂ ಕಳೆದ ವರ್ಷಕ್ಕಿಂತ 15% ಹೆಚ್ಚು
ಫೀ ಮೇಲೆ ಇನ್ಕ್ರಿಮೆಂಟ್ ಮಾಡೋ ಹಾಗಿಲ್ಲ ಅಂತ. ಸೊ ನಾವು ಸೇರಿಸೋವಾಗ ಅಂದರೆ ಪೋಷಕರು ಪ್ರೈವೇಟ್ ಸ್ಕೂಲಿಗೆ ಸೇರಿಸೋವಾಗ ಮೆಂಟಲಿ ಪ್ರಿಪೇರ್ ಆಗಿರಬೇಕು. 8ರಿಂದ 15% ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಹೆಚ್ಚಳ ಇದ್ದೇ ಇರುತ್ತೆ ಅಂತ. ಅದರಲ್ಲಿ ಇನ್ನೂ ಹೆಚ್ಚಳ ಮಾಡ್ತಿರೋ ಕಾರಣ ಒಂದು ಪಾಯಿಂಟ್ ನನ್ನ ಕಡೆಯಿಂದ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಒಂದು, ಪ್ರತಿ ವರ್ಷದ ಡೇಟಾ ನಾವು ಪೋಷಕರು ಸಹ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಎಷ್ಟು ಕಟ್ಟಿದ್ವಿ ನಾವು ಫೀಸ್ ಅಂತ ಹೇಳಿ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಆವಾಗ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ಪ್ರತಿಯೊಂದು ಫೀಸ್ ಕಲೆಕ್ಷನ್, ಟರ್ಮ್ ಕಲೆಕ್ಷನ್ ಒಂದೇ ಅಲ್ಲ, ಬುಕ್ಸ್ಗಾಗಲಿ ಬ್ಯಾಂಡ್ಗಾಗಲಿ ಅದಕ್ಕಿಂತ ಹಲವಾರು ಥರ ಫೀಸನ್ನು ಪೇ ಮಾಡಿಸ್ಕೊಳ್ಳುತ್ತೆ ಸ್ಕೂಲು. ಅದರ ಬಗ್ಗೆ ಸವಿವರವನ್ನು ನಾವು ಇಟ್ಕೊಂಡು ನಾವು ಅದನ್ನು ಪ್ರೆಸೆಂಟ್ ಮಾಡ್ಬೋದಾಗಿರುತ್ತೆ. ಇನ್ನೊಂದು, ದೊಡ್ಡ ಪ್ರೈವೇಟ್ ಸ್ಕೂಲಾಗಲಿ ಯಾವುದಕ್ಕೆ ಸ್ಕೂಲಾಗಲಿ ಒಂದು ಪೇರೆಂಟ್ ಕಮಿಟಿಯನ್ನು ಮಾಡಿಕೊಂಡ್ರೆ ಇದು ವಾಸಿ ಅಂತ ಅನಿಸುತ್ತೆ. ಬಿಕಾಸ್ ಆ್ಯಸ್ ಅ ಹೋಲ್ ಎಲ್ಲ ಪೇರೆಂಟ್ಸ್ ಸೇರಿ ಇದನ್ನು ಮೆನ್ಷನ್ ಮಾಡಿದಾಗ ಇದಾಗುತ್ತೆ. ನಾವು ಹೇಗೆ ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನಲ್ಲಿ ಏರಿಯಾದ ರೆಸಿಡೆಂಟ್ಸ್ ಎಲ್ಲರೂ ಏನಾದರೂ ಬೇಕಾದರೆ ನಾವು ಇನ್ವಾಲ್ವ್ ಆಗ್ತೀವೋ, ಹಾಗೆ ಒಂದು ಸ್ಕೂಲಿನ ಪೇರೆಂಟ್ಸ್ ಕೂಡ ಒಂದು ಕಮಿಟಿ ಅಥವಾ ಒಂದು ಇದನ್ನು ಫಾರ್ಮ್ ಮಾಡಿಕೊಂಡು ಎಲ್ಲರೂ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರೆ ಅದು ತುಂಬ ಇದು ಬರುತ್ತೆ ಅಂತ. ಸೊ ಈ ಪೇರೆಂಟ್ಸ್ ಕಮಿಟಿಯನ್ನು ಲೀಗಲೈಸ್ ಮಾಡಬೇಕು ಅಥವಾ ಆಥರೈಸ್ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕೆಂದರೆ ಡೆಫಿನೆಟ್ಲಿ ಇದು ಯಾವುದೇ ಸ್ಕೂಲ್ನವರು ಯಾವುದೇ ಒಂದು ಇಂಟರ್ಫಿಯರೆನ್ಸ್ ಒಪ್ಪಲ್ಲ, ಪೇರೆಂಟ್ಸ್ ಇಂಟರ್ಫಿಯರೆನ್ಸ್ ಆಸ್ ಎ ಕಮಿಟಿ ಒಪ್ಪಲ್ಲ. ಸೊ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಇದೊಂದು ನಿಯಮನ ತಂದರೆ ಪೇರೆಂಟ್ಸ್ ಕಮಿಟಿಯಿಂದ ಬರುವಂತಹ ಅವರ ಸಜೆಷನ್ಸ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಗಲಿ, ಏನಾದರೂ ಆಗಲಿ ಅದನ್ನು ಕನ್ಸಿಡರ್ ಮಾಡಲಿ ಮತ್ತು ಪೇರೆಂಟ್ಸ್ ಕಮಿಟಿ ಒಂದು ರಚನೆ ಆಗಲಿ ಅನ್ನೋದನ್ನು ನಾನು ಮೆನ್ಷನ್ ಮಾಡ್ತೀನಿ. ಬೆಂಗಳೂರಲ್ಲಿ ಸುಮಾರು 2,500 ಪ್ರೈವೇಟ್ ಶಾಲೆ ಇದೆ, ಆದರೆ ಗವರ್ಮೆಂಟ್ ಶಾಲೆ ಇರೋದು ಬರೀ 100-150. ಈ ಥರ ಪರಿಸ್ಥಿತಿ ಇದ್ದಾಗ ಈ ಥರ ಫೀಸ್ ಇವರು ಹೈಕ್ ಮಾಡ್ಕೊಂಡು ಹೋದರೆ ಪೇರೆಂಟ್ಸ್ಗೆ ಸುಮಾರು ಕಷ್ಟ ಆಗುತ್ತೆ. ಇದಕ್ಕೆ ಸರ್ಕಾರ ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ ಅಂತಲ್ಲ, ರೆಗ್ಯುಲೇಟ್ ಮಾಡಲೇಬೇಕು, ಕಾನೂನುಗಳು ತರಲೇಬೇಕು. ಒಂದು, ಫೀ ಹೈಕ್ಗಳು ಯಾವಾಗ ಬೇಕೋ ಮಾಡ್ಬೋದು ಅಂತ ಅಲ್ಲ, ಅಟ್ಲೀಸ್ಟ್ ಒಂದು ವರ್ಷ ನೋಟಿಸ್ ಕೊಟ್ಟು ಯಾಕೆ, ಎಲ್ಲಿ ಹೈಕ್ ಆಗ್ತಾ ಇದೆ, ಏನು ಅಂತ ಮ್ಯಾಂಡೇಟ್ರಿ ಅಷ್ಟು ನೋಟಿಸ್ ಕೊಡಬೇಕು ಅಂತ ಒಂದೇನಾದರೂ ರೂಲ್ ತರಬೇಕು. ಅದು ಎಲ್ಲದಕ್ಕಿಂತ ಮುಖ್ಯ. ಅದು ಬಿಟ್ಟು ಪ್ರೈವೇಟ್ ಶಾಲೆಯಲ್ಲಿ ಫೀಸ್ ಜಾಸ್ತಿ ಮಾಡಬಾರ್ದು ಅಂತ ಎಲ್ಲ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಒಂದು ಪ್ರೈವೇಟ್ ಬಿಸ್ನೆಸ್ಸೇ ತಾನೇ, ಅವ್ರಿಗೆ ಏನು ಬೇಕೋ ಅವ್ರು ಮಾಡ್ಬೋದು. ಅದಕ್ಕೆ ಸರ್ಕಾರ ಆದಷ್ಟು ರೆಗ್ಯುಲೇಷನ್ ತರ್ಬೋದು ಅಷ್ಟೇ, ಬೇರೆ ಏನು ಹಾರ್ಡ್ ರೂಲ್ಸ್ ತರೋಕ್ಕಾಗಲ್ಲ. ಮತ್ತು ನೀವು ಕೇಳ್ಬೋದು ಇದಕ್ಕೆ ನಿಜವಾದ ಪರಿಹಾರ ಏನು ಅಂತ. ಇದಕ್ಕೆ ನಿಜವಾದ ಪರಿಹಾರ ಏನಂದರೆ, ನಮ್ಮ ಸರ್ಕಾರಿ ಶಾಲೆಗಳಿದೆಯಲ್ಲ ಇದನ್ನು ಅದ್ಭುತವಾದ ಎಜುಕೇಷನ್ ಕೊಡೋ ಲಾಯಕ್ ನಾವು ಮಾಡಬೇಕು. ನೀವು ಬೇರೆ ಯಾವುದಾದ್ರೂ ಒಂದು ಊರಲ್ಲಿ ನೋಡಿ, ಬೇರೆ ಯಾವುದಾದ್ರೂ ಒಂದು ದೇಶದಲ್ಲಿ ನೋಡಿ, ಎಲ್ಲರೂ ಎಷ್ಟೇ ಶ್ರೀಮಂತರಾದ್ರೂ ಅವರು ಜಾಸ್ತಿ ಹೋಗೋದು ಪಬ್ಲಿಕ್ ಸ್ಕೂಲ್ಗಳಿಗೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ. ಯಾಕೆ ನಮ್ಮೂರಲ್ಲಿ, ನಮ್ಮ ನಗರದಲ್ಲಿ ಸರ್ಕಾರಿ ಶಾಲೆಗಳು ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡೋ ಥರ ಮಾಡಬಾರ್ದು? ಈಗ ಸರ್ಕಾರ ಏನಿದ್ರು ಅದನ್ನ ಯೋಚನೆ ಮಾಡಬೇಕು. ಇಮಿಡಿಯೇಟ್ ಆಗಿ ಏನೋ ಫೀಸ್ ಜಾಸ್ತಿ ಮಾಡಬಾರ್ದು ಅಂತ 1-2 ರೂಲ್ ತರ್ಬೋದು, ಬಟ್ ಈ ಸಮಸ್ಯೆ ಏನಿದೆ ಇದಕ್ಕೆ ಪರಿಹಾರ ನಿಜವಾಗ್ಲೂ ಸಿಗಲ್ಲ. ಇದೇ ನನ್ನ ಒಂದು ಪಾಯಿಂಟ್ ಇರೋದು. ಏಪ್ರಿಲ್ ತಿಂಗಳಂದರೆ ಎಕ್ಸಾಮ್ ರಿಸಲ್ಟ್ಸ್ ಈ ಚಿಂತೆ ಹೋಗಿ ಒಂದು ಪೇರೆಂಟ್ ಆದ ನಂತರ ಅಕಾಡೆಮಿಕಲ್ ಫೀಸ್ ಎಷ್ಟು, ಡ್ಯೂ ಡೇಟ್ ಏನು, ಒನ್ ಶಾಟ್ ಪೇಮೆಂಟ್ ಮಾಡಿದ್ರೆ ಎಷ್ಟು, ಇಲ್ಲ ಇನ್ಸ್ಟಾಲ್ಮೆಂಟ್ ಇದೆಯಾ, ತಿಂಗಳು EMI ಏನಾದರೂ ಹಾಕಬೇಕಾ, ನಮ್ಗೆ ಈ ವರ್ಷ ಯಾವ ಥರ ಇದೆ ಅಂತ ಫಿನಾನ್ಷಿಯಲ್ ಇಯರ್ ಜೊತೆ ಪ್ಲಾನಿಂಗ್ ಮಾಡುವಂತಹ ಒಂದು ಎಜುಕೇಷನಲ್ ಸಿಸ್ಟಮ್ ನಮ್ಮ ಮಕ್ಕಳನ್ನ ನಾವು ಓದಿಸ್ತಾ ಇದ್ದೀವಿ. ಎವ್ರಿ ಇಯರ್ ಸ್ಕೂಲ್ ಫೀಸ್ ಏರಿಕೆನೇ ಆಗ್ತಾ ಇದೆ, ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಈ ಅಕಾಡೆಮಿಕಲ್ ಫೀಸಲ್ಲಿ ಟ್ಯೂಷನ್ ಫೀಸು, ಯೂನಿಫಾರ್ಮ್ಸು, ಸ್ಕೂಲ್ ಬ್ಯಾಗ್ಸು, ಬುಕ್ಸು ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಎಲ್ಲದಕ್ಕೂ ಡೀಟೇಲ್ಡ್ ಇನ್ಫಾರ್ಮೇಷನು ಎಲ್ಲ ಸ್ಕೂಲವರು ಬಹುಶಃ ಕೊಡ್ತಾರೆ, ನಾನು ನೋಡಿರುವಂಥ ಸ್ಕೂಲಲ್ಲೂ ಕೊಡ್ತಾರೆ. ಆದರೆ ಈ ತರಹ ಒಂದು ಎಜುಕೇಷನ್ ಸಿಸ್ಟಮ್ಗೆ ಇಷ್ಟೇ ಫೀಸ್ ಎಲ್ಲ ಪ್ರೈವೇಟ್ ಸ್ಕೂಲ್ಸಲ್ಲೇ ಇದ್ದಾಗ ಯಾಕೆ ಪ್ರೈವೇಟ್ ಸ್ಕೂಲ್ಸಲ್ಲಿ ಯೂನಿಫಾರ್ಮಿಟಿ ಇಲ್ಲ? ಇದನ್ನು ಒಂದು ಕಂಟ್ರೋಲ್ ಮಾಡುವಂತಹ ಇಲ್ಲ ರೆಗ್ಯುಲೇಷನ್ಗೆ ತರುವಂತಹ ಅಫಿಷಿಯಲ್ಸ್ ಯಾರಿದ್ದಾರೆ ಅವರು ಗಮನ ಇನ್ನೊಂದು ಸ್ವಲ್ಪ ಕೊಡಬಹುದಾ ಈ ಬದಲಾವಣೆಗೆ? ಯಾಕಂದರೆ ನಮ್ಮ ಪೋಷಕರ ಮೇಲೆ ಬರುವಂತಹ ಒಂದು ಭಾರ ಏನಿದೆ ಅದನ್ನು ನಾವು ಭಾರ ಅಂತಲೂ ಹೇಳ್ಕೊಳ್ಲಿಕ್ಕಾಗೋದಿಲ್ಲ. ಯಾಕೆ, ನಮ್ಮ ತಂದೆ ತಾಯಿ ಕಟ್ಟಿಲ್ವಾ ನಮಗೆ? ಯಾರೂ ಮಾಡದೇ ಇರೋಂಥದ್ದು ನಾವು ಮಾಡ್ತಾಯಿದ್ದೀವಿ? ಇಲ್ಲ, ಎಲ್ಲರೂ ಮಾಡ್ತಾಯಿದ್ರೆ ನಾವು ಮಾಡೋಣ. ಆದರೆ ಎಷ್ಟು ಮಾಡಬೇಕೋ ಅಷ್ಟು ಮಾಡೋದ್ರಲ್ಲಿ ಏನು ಭಾರ ಅನಿಸೋದಿಲ್ಲ. ಆದರೆ am I being exploited? Definitely yes. But how am I going to stop this exploitation? ಈ ಒಂದು ಭಾರ, ಈ ಪ್ರೆಷರ್ ಆಗಿ ನೋಡಿದೆ
ಸಂತೋಷವಾಗಿ ಮಾಡುವಂತಹ, ನೆಮ್ಮದಿಯಿಂದ ಮಾಡುವಂತಹ ಒಂದು ಈಸ್ ಔಟ್ ಪ್ರಾಸೆಸ್ ಯಾವಾಗ ಬರುತ್ತೆ ನಮ್ಮ ಈ ಎಜುಕೇಷನ್ ಸಿಸ್ಟಮಲ್ಲಿ? ಒಂದು ಮಾಲ್ಗೆ ಹೋದ್ವಿ, ಯಾವುದೋ ಒಂದು ಅಂಗಡಿಯಿಂದ ಆ ಬ್ರ್ಯಾಂಡ್ ಹೆಸರು ಹಾಕಿರುವಂತಹ ಬ್ಯಾಗ್ಗಳನ್ನ ನಾವು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ಈ ರೀಸೆಂಟ್ ಇಶ್ಯೂಸ್ ಬಂದಿದ್ದರಲ್ಲಿ ಪ್ಲೇನ್ ಬ್ಯಾಗ್ಸ್, ಪೇಪರ್ ಬ್ಯಾಗ್ಸ್ ಕೊಟ್ಟರೆ ಅದಕ್ಕೆ ಮಾತ್ರ ನಾವು ಶುಲ್ಕ ಕೊಟ್ಟು ಅದನ್ನ ಖರೀದಿ ಮಾಡಬೇಕು ಅನ್ನೋದೊಂದಿದೆ. ಆದರೆ ಈ ಸ್ಕೂಲ್ ಯೂನಿಫಾರ್ಮ್ಸ್ ಮೇಲಾಗಲಿ, ಸ್ಕೂಲ್ ಬ್ಯಾಗ್ಸ್ ಮೇಲಾಗಲಿ, ಕೆಲವೊಂದು ಸ್ಕೂಲ್ಸಲ್ಲೂ ಹೇಳ್ತೇನೆ, ಆ ಸ್ಕೂಲ್ ಹೆಸರನ್ನ ದೊಡ್ಡದಾಗಿ ಪ್ರಿಂಟ್ ಮಾಡ್ತಾರೆ. ಆದರೆ ನಾವು ಅದಕ್ಕೆ ದುಡ್ಡು ಕೊಟ್ಟು ಈಸ್ಕೊಂಡು ನಮ್ಮ ಮಕ್ಕಳಿಗೆ ಹಾಕಿ ಅವ್ರ ಬ್ರ್ಯಾಂಡ್ನ ನಾವು ಮಾರ್ಕೆಟಿಂಗ್ ಮಾಡ್ದಂಗೆ ಆಗುತ್ತೆ. ಇದು ಯಾವ ಥರ ನಾನು ಮಾತಾಡಿದ್ರೆ ಯಾರಿಗೂ ನೋವಾಗದೆ, ಆದರೆ ಯಾರಿಗೂ ಒಫೆನ್ಸಿವ್ ಆಗಿ ಫೀಲ್ ಆಗದೆ ಚೇಂಜಸ್ ಮಾತ್ರ ಬರುತ್ತಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ನನ್ನ ಮನಸ್ಸಲ್ಲಿರೋದನ್ನ ಮಾತ್ರ ಮಾತಾಡಬೇಕು. ಎಲ್ಲ ಪೋಷಕರಿಗೆ ಒಂದು ಸರಿ ಅನಿಸೋ ಅಂಥದ್ರಲ್ಲಿ ಮಾತ್ರ ನಾನು ಪಾಯಿಂಟ್ಸ್ ಹೇಳಬೇಕು ಅಂತ ನಾನು ಇಷ್ಟಪಡ್ತೇನೆ. ಸ್ಕೂಲ್ ಫೀಸ್ ಇಷ್ಟೇ ಅನ್ನೋದಕ್ಕೆ ಒಂದು ರೆಗ್ಯುಲೇಟ್ರಿ ಬೋರ್ಡ್ ಏನಿದೆ, ಅವ್ರು ಯಾರು ಮಾಡಬೇಕು ಅದನ್ನು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇಷ್ಟೇ ಅನಿಸೋದು. ಎಲ್ಲ ವರ್ಷವೂ ಏಪ್ರಿಲ್ ಮೇ ಅಲ್ಲಿ ಬರೋ ಅಂಥ ಒಂದು ಟಾಕ್ಸ್, ಒಂದು ಪ್ರೆಷರ್ ಅಷ್ಟೇ. ಆ್ಯಂಡ್ ಆ್ಯಸ್ ವಿ ಗೋ ಥ್ರೂ ಎಲ್ಲ ವರ್ಷವೂ ಈ ತಿಂಗಳಲ್ಲಿ ಮಾತ್ರ ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ, ಅದಾದಮೇಲೆ ಫೀಸಾ ಆಯ್ತಪ್ಪ ಕಟ್ತೀನಿ, ಆಯ್ತು ಇಷ್ಟು ಕಟ್ಟಬೇಕಾ, ಸರಿ ಈ ತಿಂಗಳು ಇದು ಬಂದಿದೆಯಾ, ಸರಿ ಕಟ್ಟೋಣ, ವಾಟ್ ಎವರ್ ಇಟ್ ಇಸ್, ವಿ ಹ್ಯಾವ್ ಟು ಡೂ ಇಟ್, ವಿ ವಿಲ್ ಡೂ ಇಟ್. ಆದರೆ ಮಾಡ್ತೀವಿ ಅನ್ನೋ ಒಂದೇ ಕಾರಣಕ್ಕೆ ಇದು ಬಹಳ ಎಕ್ಸ್ಪ್ಲಾಯ್ಟೇಷನ್ನು, ಭಾರನೂ ಆಗುತ್ತೆ ಬಹಳಷ್ಟು ಪೇರೆಂಟ್ಸ್ ಮೇಲೆ. ಯಾಕಂದರೆ ಎಲ್ಲರೂ ಫ್ಯಾಮಿಲಿ ಎಕನಾಮಿಕಲ್ ಸ್ಟೇಟಸ್ ಏನಿರುತ್ತೆ ಎಲ್ಲರದು ಸೇಮ್ ಇರೋದಿಲ್ಲ. ಪ್ರತಿಯೊಂದು ಮನುಷ್ಯನಿಗೂ ಅವರವರ ಅವಶ್ಯಕತೆ, ಅವರ ಬೇಸಿಕ್ ನೀಡ್ಸ್ನೂ ದಾಟಿ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಅನ್ನೋದು ಬಂದಾಗ ಒಂದು ಎಜುಕೇಷನ್ ಯಾರಿಗೂ ಭಾರ ಆಗಬಾರ್ದು. ವಿ ಬೀಯಿಂಗ್ ದ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಎಷ್ಟೋ ವರ್ಷದಿಂದ ಇದೇ ಜಾಗದಲ್ಲಿ ಹುಟ್ಟು ಬೆಳೆದು ನಾವು ಎಲ್ಲಿ ಜಾಗನೂ ಚೇಂಜ್ ಮಾಡ್ಕೊಂಡು ಹೋಗದೆ ನಾವು ಇಲ್ಲೇ ಇರುವಾಗ ನಮಗೆ ಅಂತ ಏನಿದೆ? ಏನೂ ಇಲ್ವಾ? ಸರಿ, ಅದು ಬರುವಾಗ ಬರಲಿ, ಆದರೆ ಬೇಗ ಬಂದರೆ ಚೆನ್ನಾಗಿರತ್ತಷ್ಟೆ. ಇನ್ನು ಸ್ಕೂಲ್ ಫೀಸ್ಗಳಂತ ನೋಡೋಕ್ಕೆ ಹೋದರೆ ಈ ಪ್ರತಿ ವರ್ಷವೂ ಅದು ಏರಿಕೆಯಲ್ಲೇ ಹೋಗ್ತಿದೆ ಹೊರತು ಯಾವತ್ತೂ ಯಾರಿಗೂ ಏನೂ ಕಡಿಮೆ ಆಗಿದ್ದಿಲ್ಲ. ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬೇರೆ ಫೀಸು, ಬೇರೆ ಸ್ಕೂಲ್ ಚೇಂಜ್ ಮಾಡ್ತೀವಿ ಅಂದರೆ ನ್ಯೂ ಅಡ್ಮಿಷನ್ಸ್ ಅಂದರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲಾಂಗ್ ಪ್ರಾಸೆಸ್. ಆ್ಯಂಡ್ ಎಲ್ಲದಕ್ಕೂ ಸರಿ ಹೇಳಿ ಒಂದು ಮಾಡ್ಕೊಂಡು ಹೋಗೋಣ, ಏನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ, ಒಂದು ಎನ್ವೈರ್ನ್ಮೆಂಟಲ್ಲಿ ನಾವು ಇದ್ದೀವೋ ಇನ್ನೂ ಅಂತ ಅನಿಸುತ್ತೆ. ಸರಿಯಪ್ಪ, ಈ ವರ್ಷವೂ ಕಟ್ಟೋಣ, ಎಲ್ಲದಕ್ಕೂ ಸರಿ ಅಂತ ಹೇಳಿ ಈ ವರ್ಷವೂ ಕಟ್ಟಿ ನೆಕ್ಸ್ಟ್ ಇಯರ್ ಈ ತರಹನೇ ನಾವು ಯೋಚನೆ ಮಾಡದೆ ಒಂದು ಚೇಂಜಸ್ ಬಂದಿದೆ. ಎಷ್ಟೋ ಚೇಂಜಸ್ ಇದೆ, ಎಷ್ಟೋ ಡೆವಲಪ್ಮೆಂಟ್ಸ್ ಇದೆ, ಎಷ್ಟೋ ಅಫಿಷಿಯಲ್ಸ್ ದೇ ಆರ್ ಡೂಯಿಂಗ್ ದೇರ್ ಡ್ಯೂಟೀಸ್ ವೆರಿ ಹಾನೆಸ್ಟ್ಲಿ. ಈಗ ಖಾಸಗಿ ಶಾಲೆಗಳ ಶುಲ್ಕಗಳು ದಿನ ಬಿಟ್ಟು ದಿನ ತುಂಬಾ ಹೆಚ್ಚಾಗ್ತಾ ಇದೆ. ಈಗ ಎಷ್ಟು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಕಡಿಮೆ ಅಂತೂ ಆಗ್ತಾ ಇಲ್ಲ, ಹೆಚ್ಚೇ ಆಗ್ತಾ ಇದೆ. ಅದು ಎಲ್ಲ ಆ ಸೌಕರ್ಯ ಈ ಸೌಕರ್ಯ ಕೊಡ್ತೀವಿ, ನಮ್ಮದು ಟೀಚಿಂಗ್ ಚೆನ್ನಾಗಿದೆ, ಅದು ಇದು ಎಲ್ಲ ಹೇಳ್ತಾರೆ. ಬಟ್ ಆ ಥರ ಶುಲ್ಕನ ಹೆಚ್ಚು ಮಾಡ್ತಾ ಇರೋದು ನೋಡಿದ್ರೆ ಯಾವುದೋ ದೊಡ್ಡ ಕೋರ್ಸು ಕಾಲೇಜಲ್ಲಿ ಕಲಿಸೋಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾರೆ ಈ ನಡುವೆ. ಅದು ಏನಂದರೆ ಪೋಷಕರಿಗೆ ತುಂಬಾ ಹೊರೆ ಆಗ್ತಾ ಇದೆ. ಅದು ಇಟ್ ಈಸ್ ಅ ಬಿಗ್ ಪ್ರೆಷರ್ ಆನ್ ದ ಪೇರೆಂಟ್ಸ್. ಆಮೇಲೆ ಏನಂದರೆ ಮಕ್ಕಳು ಒಂಥರ ತುಂಬ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಅಯ್ಯೋ ಅವ್ರು ನನ್ನ ಫ್ರೆಂಡ್ಸು ಈ ಥರ ನನ್ನ ಸ್ನೇಹಿತರು ಆ ಶಾಲೆಗೆ ಹೋಗ್ತಾ ಇದ್ದಾರೆ, ಈ ಶಾಲೆಗೆ ಹೋಗ್ತಾ ಇದ್ದಾರೆ, ಖಾಸಗಿ ಶಾಲೆಯಲ್ಲಿ ಇದಿದೆ ಅದಿದೆ ಅಂತ ಕಂಪ್ಯಾರಿಸನ್ನು ಬರ್ತಾ ಇದೆ. ಇದು ಖಂಡಿತ ಆಗಬಾರ್ದು. ಈಗ ಶುಲ್ಕ ಹೆಚ್ಚಳ ಹೌದು, ಆದರೆ ಒಂದು ಪರ್ಸೆಂಟೇಜ್ ಇರಬೇಕು. ಆ ಥರ ಮಾಡ್ಕೊಂಡು ಹೋದರೆ ಏನೋ ಒಂಥರ ಅದರಲ್ಲಿ ನೈಜತೆ ಇದೆ, ಒಂದು ಮಾಡಿದ್ರೂ ಅಷ್ಟು ಅನಿಸೋದಿಲ್ಲ. ಇದು ಒಂದೇ ಸಮನೆ 30-40% ಶೇಕಡ 30-40 ಮಾಡಿದ್ರೆ ಪೋಷಕರು ಎಲ್ಲಿಗೆ ಹೋಗಬೇಕು? ಮಕ್ಕಳನ್ನ ಶಾಲೆ ಕಲಿಸೋದ್ರಲ್ಲೇ ಇಷ್ಟು ಅವರು ದುಡ್ದಿರೋ ಸಂಪಾದನೆ ಎಲ್ಲ ಖರ್ಚು ಮಾಡಿಬಿಟ್ರೆ ಅವರು ಮುಂದೆ ಅವರು ನಾವು ಕಾಲೇಜಿಗೆ ಹೋಗಬೇಕು, ಅದಾದಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರು ಜೀವನನ ಮುಂದೆ ತೊಗೊಂಡು ಹೋಗಬೇಕು. ಇದು ಎಲ್ಲದಕ್ಕೂ ಪೋಷಕರು ಅಂತ ಇರೋದು ಯಾಕೆ? ಎಲ್ಲದಕ್ಕೂ ಅವ್ರದ್ದು ಏನೋ ಸಪೋರ್ಟ್ ಇರಬೇಕು. ಅದು ಯಾವುದು ಈ ಫಸ್ಟ್ ಪ್ರೈಮರಿ ಸೆಕೆಂಡ್ರಿ ಹೈಯರ್ ಎಜುಕೇಷನಲ್ಲೇ ಇಷ್ಟೊಂದು
ಹಣ ಸುರಿಸಿದ್ರೆ ಮುಂದಕ್ಕೆ ಏನು ಜೀವನ, ಮಕ್ಕಳಿಗೂ ಒಂಥರ ಪ್ರೆಷರು, ಪೋಷಕರಿಗೆ ಇನ್ನೊಂಥರ ಪ್ರೆಷರು. ಇದು ಖಂಡಿತ ಒಳ್ಳೆಯದಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪೋಷಕರಾಗಿರ್ಬೋದು, ಶಿಕ್ಷಣ ತಜ್ಞರ ಮಾತು. ಯಾಕಂದರೆ ಈಗಾಗಲೇ ಸರ್ಕಾರದಿಂದ ಕೆಲವೊಂದು ನಿಯಮಾವಳಿಗಳಿದೆ, ಅದನ್ನು ಎಲ್ಲೋ ಒಂದು ಕಡೆ ಖಾಸಗಿ ಶಾಲೆಗಳು ಆಗಿರ್ಬೋದು, ಕಾಲೇಜುಗಳು ಉಲ್ಲಂಘನೆ ಮಾಡ್ತಾ ಇದೆ. ಇನ್ನಾದರೂ ಪೋಷಕರಿಗೆ ಹೆಚ್ಚು ಬರೆ ಹಾಕೋದನ್ನು ಖಾಸಗಿ ಸ್ಕೂಲ್ ಆಗಿರ್ಬೋದು, ಖಾಸಗಿ ಕಾಲೇಜುಗಳು ಕಡಿಮೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಪೋಷಕರು ದಿನನಿತ್ಯ ಅಂದರೆ ಗಂಡಾಗಿರ್ಬೋದು, ಹೆಂಡತಿ ಇಬ್ಬರೂ ಕೂಡ ದುಡಿದ್ರೂ ಕೂಡ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಯಾಕಂದರೆ ಈಗಾಗಲೇ ಬಹಳಷ್ಟು ಸ್ಕೂಲ್ಗಳಿರುವಂಥದ್ದು, ಕಾಲೇಜ್ಗಳಿರುವಂಥದ್ದು ಬರೀ ಫೀಸ್ಗೋಸ್ಕರನೇ ಓಪನ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಕೂಡ ಈಗಾಗಲೇ ಖಾಸಗಿ ಕಾಲೇಜು ಸ್ಕೂಲ್ಗಳು ಇರುವಂಥದ್ದು. ಸೊ ಇದನ್ನು ಪೋಷಕರ ಮೇಲೆ ಬರೆ ಎಳೆದಂಗೆ ಸ್ಕೂಲ್ ಫೀಸ್ಗಳನ್ನು ಕೂಡ ಹೆಚ್ಚಾಗಿ ಹಾಕ್ತಾ ಇದ್ದಾರೆ. ಸೊ ಇನ್ನಾದರೂ ಇದಕ್ಕೆ ಸರ್ಕಾರ ಕೂಡ ಕಡಿವಾಣ ಹಾಕಬೇಕು. ಹಾಗೆಯೇ ಖಾಸಗಿ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಪೋಷಕರಿಗೆ ಯಾವುದೇ ರೀತಿಯಾದಂತಹ ಬರೆ ಹಾಕದೆ ಯಾವೆಲ್ಲ ನಿಯಮಾವಳಿಗಳಿದೆ ಅದನ್ನು ಪಾಲಿಸಿಕೊಂಡು ಮಕ್ಕಳ ಭವಿಷ್ಯಕ್ಕೆ ಒಂದು ಸಹಾಯಕವಾಗಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.